ಸಿದ್ಧಾರ್ಥ್, ಒಂದ್ ನಿಮಿಷ ಬಾಯಿ ಕಡೆ. ಏನ್ ಮಾವ? ರಶ್ಮಿಗೆ ಮಗು ಆಗಿದೆ ಅಂತೆ. ವಾಟ್? ಏನ್ ಹೇಳ್ತಾ ಇದ್ದೀರಾ ಮಾವ? ಅಮ್ಮ ಹಳ್ಳಿಯಿಂದ ಫೋನ್ ಮಾಡಿದ್ರು. ಪ್ರೆಗ್ನೆಂಟೇ ಆಗದೆ ಇರೋಳು ಮಗು ಹೇರಕ್ಕೆ ಹೇಗೆ ಸಾಧ್ಯ? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಾವ. ಅವಳು ಪ್ರೆಗ್ನೆಂಟ್ ಅನ್ನೋದನ್ನ ನಾನು ನಂಬಿರೋ ಥರ ನಾಟಕ ಮಾಡಿ ಅವಳನ್ನ ಎಲ್ಲಾ ಕಡೆಯಿಂದ ಲಾಕ್ ಮಾಡಿದ್ದೆ. ಸೂಜಿ ನೆನಪು ಪದೇ ಪದೇ ಬರುತ್ತೆ ಅಂತ ಹಳ್ಳಿಗೆ ಹೋಗ್ತೀನಿ ಅಂತ ಅಮ್ಮನ ಜೊತೆ ಹೋಗಿದ್ಲು. ಒಳ್ಳೇದು, ಸೂಜಿಯಿಂದ ದೂರ ಇದ್ದಷ್ಟು ದಿವಸ ಒಳ್ಳೇದೇ ಅನ್ಬಿಟ್ಟು ಕಳಿಸ್ಬಿಟ್ಟಿದ್ದೆ. ಮಗು ಹುಟ್ಟೋ ಟೈಮ್ಗೆ ಮಗು ಹೊಟ್ಟೋಯ್ತು ಅಂತ ಒಂದು ಕಥೆ ಹೇಳಿ ನಾಟಕ ಮುಗಿಸ್ತಾಳೆ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಮಗು ಹುಟ್ಟಿದೆ ಅಂತ ಫೋನ್ ಬಂದಿದೆ. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಸಿದ್ಧಾರ್ಥ. ರಶ್ಮಿ ಈ ತರ ಏನಾದ್ರೂ ಒಂದು ಗಿಮಿಕ್ ಮಾಡ್ತಾಳೆ ಅಂತಾನೆ ಸೂಜಿ ಬಲಿ ಪಶು ಆಗ್ದಿರೋ ಹಾಗೆ ಅವಳನ್ನ ರಶ್ಮಿ ಆಟಗಳಿಂದ ಈಚೆ ತಂದಿದ್ವಿ. ಆ ಶಿರೀಷನ್ನು ದೂರ ಮಾಡಿದ್ದೆ. ಅವಳು ತನ್ನ ಸೋಲನ್ನು ಒಪ್ಕೊಳ್ಳೋ ಕಾಲ ಹತ್ರ ಬಂತು ಅಂತ ನಾನು ಲೆಕ್ಕಾಚಾರ ಹಾಕಿದ್ದೆ. ಆದ್ರೆ ಇವಾಗ ಆ ಲೆಕ್ಕಾಚಾರ ಎಲ್ಲ ಉಲ್ಟಾ ಹೊಡೆದ್ಬಿಡ್ತು ಮಾವ. ರಶ್ಮಿ ಸಾಮಾನ್ಯವಾಗಿ ಸೋಲು ಒಪ್ಕೊಳ್ಳಲ್ಲ ಸಿದ್ಧಾರ್ಥ. ಮಹಾ ಹಟ್ಮಾರಿ. ಏನೋ ಹೊಸ ಪ್ಲಾನ್ ಮಾಡಿದಾಳೆ ಅನ್ಕೋತೀನಿ. ಆದ್ರೆ ಅವಳು ಮಗು ಹೆತ್ತಿರೋಕ್ ಸಾಧ್ಯನೇ ಇಲ್ಲ. ಈ ಹೊಸ ಮಗು ಎಲ್ಲಿಂದ ಬಂತು ಅನ್ನೋದೇ ಇವಾಗ ಒಂದು ರಹಸ್ಯ. ಮೊದಲು ನಾವು ಅದನ್ನ ಕಂಡಿಡಿಬೇಕು. ಮಗು ಮೂಲ ಪತ್ತೆ ಮಾಡಬೇಕು ಅಂದ್ರೆ ನಾವು ಹಳ್ಳಿಗೆ ಹೋಗಿ ನೋಡ್ಬೇಕು. ಅಮ್ಮ ಸುಳ್ಳು ಹೇಳ್ತಾ ಇದ್ದಾಳ ಅಥವಾ ಅವಳ ಹತ್ರ ನಿಜವಾಗ್ಲೂ ಮಗು ಇದೆಯಾ ಅಂತ ನಾವೇ ಕನ್ಫರ್ಮ್ ಮಾಡ್ಕೋಬೇಕು. ಸರಿ ಮಾಮ, ನಾವು ಮೊದಲು ಸೂಜಿನ ಮತ್ತೆ ಸರೋಜಾ ಆಂಟಿನ ಮನೆಗೆ ಬಿಟ್ಬಿಟ್ಟು ಹಳ್ಳಿಗೆ ಹೊರಡೋಣ. ಶೋರ್, ಲೆಟ್ಸ್ ಗೋ. ಇಲ್ಲೇ ಇರು ಸೂಜಿ, ಒಂದ್ ನಿಮಿಷ ಬಂದೆ. ಒಳಗ್ ಬಮ್ಮ. ಜಿ, ಯಾಕೆ ಮಾಡ್ತಾ ಇದೀಯಾ? ಪಪ್ಪ, ನನ್ ಮಗು ಬದುಕುತ್ತೆ ಅನ್ನೋ ಗ್ಯಾರಂಟಿನೇ ನನ್ಗಿರ್ಲಿಲ್ಲ. ನೀವು ಸಿದ್ಧಾರ್ಥ್ ನನ್ ಮಗುನ ಉಳಿಸ್ಕೊಟ್ರಿ. ಈ ಮಗು ಸತ್ತೇ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಪಪ್ಪ. ಯಾಕೆ ನಾ ಉಳಿಸಿದ್ರಿ? ಏನಮ್ಮ ಹೇಳ್ತಾ ಇದ್ಯಾ ನೀನು? ಮತ್ತಿನ್ನೇನ್ ಪಪ್ಪ, ಯಾವ ಸೌಭಾಗ್ಯಕ್ಕೆ ಹೇಳಿ ಈ ಮಗು ಹುಟ್ತಾನೆ ಅಪ್ಪನ್ ಜೈಲಿಗೆ ಕಳ್ಸಿದ್ ಮಗು ಅಂತ ಊರವರೆಲ್ಲ ಆಡ್ಕೋತಾರೆ. ಪಪ್ಪ, ರಾಕೇಶ್ ನನಗ್ ಮಾಡಿರೋ ದ್ರೋಹದಲ್ಲಿ ನಾನು ಅವರಿಂದ ಯಾವತ್ತೋ ದೂರ ಆಗ್ಬೇಕಾಗಿತ್ತು. ಆದ್ರೆ ಈ ಮಗುಗೋಸ್ಕರ ನಾನು ಅವ್ರ ತಪ್ಪನ್ನೆಲ್ಲ ಕ್ಷಮಿಸಿದೆ ಪಪ್ಪ. ನನ್ ಮಗು ಅಪ್ಪ ಇಲ್ಲದೆ ಬೆಳಿಬಾರ್ದು. ನಂತರನೇ ಅಪ್ಪ ಇಲ್ಲದೆ ಅವಮಾನ ಹಿಂಸೆ ಅನ್ಭವಿಸ್ಬಾರ್ದು ಅಂತಾನೆ ನಾನು ಎಲ್ಲನೂ ಸಹಿಸಿದೆ. ನನ್ ಪುಣ್ಯ ಪಪ್ಪ, ನಿಮ್ಮಂತ ಪಪ್ಪ ಸಿಕ್ಕಿದ್ರಿ. ಆದ್ರೆ ಈಗ ನನ್ ಮಗು ಗತಿ ಏನ್ ಪಪ್ಪ? ಇದಕ್ಕೆ ಇವರೇ ನಿಮ್ಮಪ್ಪ ಅಂತ ನಾನು ಯಾರು ತೋರ್ಸ್ಲಿ? ಹೇಳಿ ಪಪ್ಪ. ಅದಕ್ಕೆ ಪಪ್ಪ
ನಾನು ರಾಕೇಶ್ ವಿರುದ್ಧ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿದ್ದು. ಆದ್ರೆ ನೀವು ಸಿರೀಶನ್ ಪರೀಕ್ಷೆ ಮಾಡಕ್ಕಷ್ಟೇ ರಾಕೇಶ್ಗೆ ಏನು ಆಗಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಸಿದ್ರಿ. ಅದ್ರ ಆಧಾರದ ಮೇಲೆ ಅವ್ರನ್ನೀಗ ಜೈಲಿಗೆ ಹಾಕ್ಸಿದ್ದೀರಾ. ಇದನ್ನೆಲ್ಲ ನಾನೇ ಮಾಡ್ಸಿದೀನಿ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಕೂರ್ಸಿದ ಸಂಸಾರನ ನೀವೇ ಒಡ್ದಂಗಾಯ್ತಲ್ಲ ಪಪ್ಪ. ಸುಜಿ, ಮಾವ ಮನ್ಸ್ ಮಾಡಿದ್ರೆ ಅದನ್ನ ಮತ್ತೆ ಒಂದ್ಗೂಡಿಸ್ಬೋದು. ಅಂದ್ರೆ ಒಂದ್ ವೇಳೆ ಮಾವ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬೋದು. ಯಾವುದಕ್ಕೂ ಅವ್ರು ಮನ್ಸ್ ಮಾಡ್ಬೇಕು ಅಷ್ಟೇ. ಸರಿ ಸುಜಿ, ನನ್ನಿಂದಾಗಿ ನಿನ್ ಸಂಸಾರ ಹಾಳಾಯ್ತು ಅಂತ ಆಗೋದು ಬೇಡ. ನಾನು ಆ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಆದ್ರೆ ಯಾವುದೇ ಭರವಸೆ ಕೊಡೋಕ್ಕಾಗಲ್ಲ. ಏನಾಗುತ್ತೋ ನೋಡೋಣ. ಓಕೆ, ಧೈರ್ಯವಾಗಿ ನಾವಿನ್ ಬರ್ತೀವಿ. ಸರಿ ಪಪ್ಪ. ಹೇಳಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನನ್ನ? ನಿನ್ನ ಪುಣ್ಯ, ನಿನ್ನನ್ನ ಅವತ್ತೇ ಜೈಲಿಗೆ ಹಾಕಲಿಲ್ಲ, ಇಲ್ಲಿ ಕೂಡ ಹಾಕಿದ್ದೀವಿ. ಜೈಲಿಗೆ ಕಳ್ಸಿದಿದ್ರೆ ನಿನ್ನ ಕತೆ ಮುಗಿದು ಹೋಗ್ತಾ ಇತ್ತು. ನಾನು ಜೈಲ್ಗೆ ಹೋಗ್ಬಿಟ್ರೆ ನನ್ನ ಕತೆನೇ ಮುಗ್ದು ಹೋಗ್ಬಿಡುತ್ತೆ. ನಾನು ನನ್ನ ಸೂಜಿ ಜೊತೆ ಮಾತಾಡ್ಬೇಕು ಸಿದ್ಧಾರ್ಥ್. ದಯವಿಟ್ಟು ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗು. ಅದ್ ಹೇಗ್ ಸಾಧ್ಯ ರಾಕೇಶ್? ಸೂಜಿ ನಿನ್ಗೆ ಎಷ್ಟೋ ಸರಿ ದಯಾ ಭಿಕ್ಷೆ ಹಾಕಿ ನಿನ್ನ ಕಾಪಾಡಿದ್ರು. ಆದ್ರೆ ನೀನು ಅಟ್ಲೀಸ್ಟ್ ಒಂದೇ ಒಂದು ಸಾರಿ ನೀನಾದ್ರೂ ಅವಳ ಜೊತೆ ಲಾಯಲ್ ಆಗಿ ಬಿಹೇವ್ ಮಾಡಿದ್ಯಾ? ಇಲ್ಲ. ತಪ್ಪು ಮಾಡ್ಬಿಟ್ಟು ಸಿದ್ಧಾರ್ಥ್, ಸೂಜಿ ವಿಷಯದಲ್ಲಿ ಮನುಷ್ಯತ್ವ ಇಲ್ಲದೆ ಇರೋ ತರ ನಡ್ಕೊಂಡ್ ಬಿಟ್ಟಿದ್ದೀನಿ. ನನ್ನ ದ್ರೋಹಕ್ಕೆ ಕ್ಷಮೆನೇ ಇಲ್ಲ. ನಾನು ಪ್ರತಿ ಕ್ಷಣ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆದ್ರೂ ಸೂಜಿ ಜೊತೆ ಬಾಳೋ ಯೋಗ್ಯತೆ ನನ್ಗಿಲ್ಲ ಸಿದ್ಧಾರ್ಥ್, ಒಂದೇ ಒಂದು ಅವಕಾಶ ಕೊಡು ಸಿದ್ಧಾರ್ಥ್. ಸೂಜಿ ಹತ್ರ ಕ್ಷಮೆ ಕೇಳಿ ನನ್ನ ಮಗು ಮುಖ ನೋಡ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಪ್ಲೀಸ್ ಸಿದ್ಧಾರ್ಥ್, ಇಲ್ಲಿಂದ ಕರ್ಕೊಂಡೋಗು, ಬಿಟ್ಟು ಹೋಗ್ಬೇಡ ಪ್ಲೀಸ್. ನೋಡ್ ರಾಕೇಶ್, ನಾನೊಂದ್ ವೇಳೆ ಮನ್ಸು ಮಾಡಿದಿದ್ರೆ ನೀನ್ ಇಷ್ಟೊತ್ತಿಗೆ ಪರಪ್ಪನ ಅಗ್ರಹಾರದಲ್ಲಿ ಕೊಳಿತಾ ಬಿದ್ದಿರ್ತಿದ್ದೆ. ಆದ್ರೆ ಸೂಜಿ ನೊಂದ್ಕೋತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವ್ ನಿನ್ನ ಇಲ್ಲಿಟ್ಟಿದೀವಿ. ಇನ್ ಮುಂದೇನಾದ್ರೂ ನಿನ್ ತಪ್ಪನ್ನ ತಿದ್ಕೊಂಡು ಒಬ್ಬ ಮನುಷ್ಯನಾಗೋದ್ ಕಲಿ ರಾಕೇಶ್. ನೀನ್ ಬದಲಾಗಿದ್ಯಾ ಅಂತ ತಿಳ್ಕೊಂಡು ನಾವ್ ನಿನ್ನ ಇಲ್ಲಿಂದ ರಿಲೀಸ್ ಮಾಡ್ತಾ ಇದ್ದೀವಿ. ಆದ್ರೆ ಒಂದ್ ತಿಳ್ಕೊ, ಒಂದ್ ವೇಳೆ ಸೂಜಿ ಮನ್ಸೇನಾದ್ರು ಬದಲಾಗಿದ್ರೆ ನಾವೇನು ಮಾಡಕ್ಕಾಗಲ್ಲ. ನೀನ್ ವಾಪಸ್ ಇದೇ ಜೈಲಿಗೆ ಬರ್ತೀಯ. ಸೊ ನಿನ್ ಲೈಫ್ ಈಗ ಸೂಜಿ ಕೈಲಿದೆ. ನಡಿ ಹೋಗೋಣ. ಈ ಜನಗಳ ಮಧ್ಯೆ ನಮ್ ಬದುಕು ಪೂರಾ ಬಟ್ಟೆ ಆಗೋದ್ ಬೇಡ. ನಾವೆಲ್ಲರೂ ದೂರ ಹೊರಟೋಗ್ತೇವೆ. ಸರಿ ಸುಜಿ, ಹಾಗೆ ಮಾಡಿ. ಆದ್ರೆ ಹೋಗುವಾಗ ಜೊತೆಲಿ ರಾಕೇಶ್ನು ಕರ್ಕೊಂಡು ಹೋಗಿ. ಸಿದ್ಧಾರ್ಥ್, ಏನ್ ಹೇಳ್ತಿದ್ದೀರಾ ನೀವು? ಹೌದು ಸೂಜಿ. ರಾಕೇಶ್,